ಸರ್ ಇನ್ನೊಂದು ನಾವು ಗಮನಿಸಬೇಕಾಗಿರೋದು ಅಂತಂದ್ರೆ ಅದು ಆ ಪ್ರಕರಣ ತುಂಬಾ ದೊಡ್ಡ ಪ್ರಕರಣ ಅನ್ಸ್ತದೆ. ಸಾಧಾರಣ ಬೆಲೆಕೇರಿ ಪ್ರಕರಣ ಅನ್ಸ್ತದೆ ಸರ್. ನೋಡ್ರಿ, ಅದು ನಾನು ಸಂಪೂರ್ಣವಾಗಿ ಹೇಳ್ಬೇಕಾದ್ರೆ ಇವಾಗಲೇ ಇಲ್ಲ. ಹೇಳಿ ಸರ್, ಹೇಳಿ. ಅಂದ್ರೆ ಅದು ಒಂದೇ ದಿನದಲ್ಲಿ ನೀವು ಅದು 90 ಲಾರಿಯನ್ನು ಏನೋ ನಿಲ್ಲಿಸಿದಂತೇಳಿ ಹೇಳ್ತಾ ಇದ್ರು ಸರ್. ಅದು ನಾನು ಲೋಕಾಯುಕ್ತಕ್ಕೆ ಬಂದಾಗ ಒಬ್ಬರು ಕೇರಳದ ಹೈಕೋರ್ಟ್ ಜಡ್ಜು ಕರ್ನಾಟಕದಲ್ಲಿ ಗಣಿ ಹಗರಣದ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ರು. ಆ ವಿಚಾರಣೆಯನ್ನು ಅವರಿಂದ ವಾಪಸ್ ಪಡ್ಕೊಂಡ್ಬಿಟ್ಟು ನನಗೆ ಕೊಟ್ಟರು. ನಾನು ವಿಚಾರಣೆ ಮಾಡಿದಾಗ ನನಗನಿಸಿದ್ದು ಇದು ಭಾರತದಲ್ಲಿ ಒಂದು ಅತೀ ದೊಡ್ಡ ಹಗರಣ, ಆರ್ಥಿಕವಾಗಿಯೂ ಮತ್ತು ನಮ್ಮ ಎನ್ವೈರ್ಮೆಂಟಲಿ ಕೂಡ ಇದೊಂದು ದೊಡ್ಡ ಹಗರಣ ಅಂತ ನಡ್ಕೊಂಡು ಸ್ವಲ್ಪ ಗಂಭೀರವಾಗಿ ಇದರ ಬಗ್ಗೆ ನಾನು ನನ್ನ ಸಹೋದ್ಯೋಗಿಗಳೆಲ್ಲ ವಿಚಾರಣೆ ಮಾಡಿದಾಗ ನನಗೆ ಗಮನಕ್ಕೆ ಬಂದದ್ದು 1 ಮೆಟ್ರಿಕ್ ಟನ್ ಕಬ್ಬಿಣದ ಅದುರು ಅದರಿಂದ ಸರಕಾರಕ್ಕೆ ಬರುವಂಥ ರಾಜಧನ ಬರೀ 27 ರೂಪಾಯಿ 1 ಮೆಟ್ರಿಕ್ ಟನ್ನಿಗೆ. ಅದೇ 1 ಮೆಟ್ರಿಕ್ ಟನ್ನು ನಾನು ಬರುವ ಮೊದಲು 2000ದಿಂದ ನಾನು ಬಂದ ನಂತರ 2010ರವರೆಗೆ 7000ದಿಂದ 7500ರವರೆಗೆ ರಫ್ತು ಮಾಡ್ತಾಯಿದ್ರು. ಸರಕಾರ ಮಾಲೀಕರು ಅದಕ್ಕೆ 27 ರೂಪಾಯಿ, ಅದನ್ನು ಗಣಿಗಾರಿಕೆ ಮಾಡುವವರಿಗೆ 7500 ರೂಪಾಯಿ. ಅದು ಏನು ಅರ್ಥ ಇದ್ರೆ ದೊಡ್ಡ ಅಂತರ ನೋಡಿ ಸರ್. ಇದು 1 ಮೆಟ್ರಿಕ್ ಟನ್ ಅಂದರೆ ಅವರು ಪ್ರತಿಯೊಬ್ಬರು ಒಂದೊಂದು ದಿವಸ 1 ಲಕ್ಷ ಮೆಟ್ರಿಕ್ ಟನ್ನು ಗಣಿಗಾರಿಕೆ ಮಾಡ್ತಾ ಇದ್ರು. ಏನೋ ಎಷ್ಟು ಹಣ ಹೋಗ್ತಾ ಇತ್ತು, ಎಷ್ಟು ಲೆಕ್ಕ ಹಾಕಿ. ಇಷ್ಟು ವರ್ಷದಿಂದ ಇಷ್ಟೆಲ್ಲ ಎಲ್ಲಿಂದ ಎಲ್ಲಿಗೆ ಆರ್ಥಿಕವಾಗಿ ಬಂದಿದ್ದಾರೆ ಇವರ ಹಿನ್ನೆಲೆ ನೋಡಿದರೆ ನಮ್ಗೆ ಅರ್ಥ ಆಗ್ತದೆ. ಗಣಿ ಮಾಲೀಕರು ಇದನ್ನು ಯಾರು ತಿಳಿದುಕೊಂಡಿರಲಿಲ್ವ? ಎಲ್ಲರಿಗೂ ಗೊತ್ತಿತ್ತು. ಅಲ್ಲಿ ಜಮೀನು ಕೊಡಬೇಕಾದ್ರೆ, ಗಣಿಗಾರಿಕೆಗೆ ಜಮೀನು ಕೊಡಬೇಕಾದ್ರೆ ಅಲ್ಲಿಂದ ಶುರು ಆಗ್ತಾ ಇತ್ತು. ಯಾರಿಗೆ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಕಾರ್ಯದರ್ಶಿಗಳಿಗೆ ಎಷ್ಟು ಕೊಡಬೇಕು, ಉಪಕಾರ್ಯದರ್ಶಿಗಳಿಗೆ ಎಷ್ಟು ಕೊಡಬೇಕು, ಅಲ್ಲಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ವರೆಗೆ, ಲೋಕಲ್ ಪೊಲೀಸರಿಗೆ, ಮೈನಿಂಗ್ ಡಿಪಾರ್ಟ್ಮೆಂಟ್ನವ್ರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಎಲ್ಲರಿಗೂ ಕೊಡ್ತಾಯಿದ್ರು. ಅದು ಸರಿ. 7500ರಲ್ಲಿ 1 ಮೆಟ್ರಿಕ್ ಟನ್ 1 ಮೆಟ್ರಿಕ್ ಟನ್ ಇಷ್ಟು. ಒಂದು ಸಾಧಾರಣ ಲಾರಿ ಅಂದರೆ 4 ಚಕ್ರ ಹಿಂದ್ಗಡೆ 2 ಚಕ್ರ ಮುಂದ್ಗಡೆ ಇದ್ದಂಥ ಲಾರಿಯಲ್ಲಿ 4.5 ಮೆಟ್ರಿಕ್ ಟನ್ ಹಾಕ್ಬೋದು. 10 ಟನ್ ಹಾಕ್ತಾಯಿದ್ರು. ಆ ಮಿಕ್ಕಿದ್ದ 6.5 ಮೆಟ್ರಿಕ್ ಟನ್ನಿಗೆ 27 ರೂಪಾಯಿ ಕೂಡ ಇಲ್ಲ. ಅದು ಲೆಕ್ಕಕ್ಕೆ ಇಲ್ಲ. ಎಷ್ಟು ಹಣ ಆಯ್ತು ನೋಡಿ. ಉದಾಹರಣೆಗೆ ಒಂದು ದಿವಸ ಲೋಕಾಯುಕ್ತ ಅಧಿಕಾರಿಗಳು 90 ಲಾರಿಯನ್ನು ಸೀಸ್ ಮಾಡ್ತಾರೆ ಅಂಕೋಲದ ಹತ್ರ. ಒಂದೇ ರಾತ್ರಿ, ದಿನ ಕೂಡ ಅಲ್ಲ, ಒಂದೇ ರಾತ್ರಿ. ಸುಮಾರು 7-8 ಚೆಕ್ ಪೋಸ್ಟ್ಗಳಿದ್ದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇದು ಮೈನಿಂಗ್ ಡಿಪಾರ್ಟ್ಮೆಂಟ್ ಯಾರೂ ಹಿಡಿದಿಲ್ಲ. ಪೊಲೀಸ್ ಸ್ಟೇಷನ್ ಹೌದು. ಎಲ್ಲರಿಗೂ ಅವ್ರದ್ದು ಶೇರ್ ಕೊಟ್ಬಿಟ್ಟು ಹೋಗ್ತಾಯಿದ್ರು. ಅದನ್ನು ಸೇರಿಬಿಟ್ಟು ಸುಮಾರು 2 ಲಕ್ಷನೇನೋ ಇತ್ತು ಕಾಣಿಸ್ತದೆ. ಅಲ್ಲಿ ಅಂಕೋಳದ ಹತ್ರ ಬಿಳಿಕೆರೆ ಅನ್ನೋ ಒಂದು ಇದೆ ಬಂದರು, ಅಲ್ಲಿ ದಾಸ್ತಾನು ಮಾಡಿದ್ವಿ. ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಇತ್ತು. ಎಷ್ಟಾಯ್ತು ಲೆಕ್ಕ ನೋಡಿ. 1.5 ಲಕ್ಷದಿಂದ 7500ಕ್ಕೆ. ಒಂದು 6 ತಿಂಗಳ ನಂತರ ಅಲ್ಲಿ ಹೋಗಿ ನೋಡಿದ್ರೆ ಒಂದು ಹರಳಿಲ್ಲ. ಆ ಪೋರ್ಟ್ ಅಧಿಕಾರಿಗಳಿಗೆ ಸುಪರ್ದಿ ಕೊಟ್ಟಿದ್ವಿ. ಏನಾಯ್ತಪ್ಪ ಅಂತ ಕೇಳಿದರೆ, ಸಮುದ್ರದಿಂದ ದೊಡ್ಡ ಅಲೆಗಳು ಬಂದು ಎಲ್ಲ ಅದರನ್ನು ಸಮುದ್ರಕ್ಕೆ ತಗೊಂಡು ಹೋದವು ಅಂತ. ಅದನ್ನು ತನಿಖೆ ಮಾಡುವಂಥ ವ್ಯವಸ್ಥೆಯೂ ಇಲ್ಲ. ಆವಾಗೆಲ್ಲದಿಂದ ಮಾಡಿದ್ವಿ ಅಲ್ಲ ತನಿಖೆ ಮಾಡಿ ನಂತರ ಅದು ಅದಕ್ಕಾಗಿ ಸುಪರ್ದಿಯನ್ನು ಅವ್ರಿಗೆ ಕೊಟ್ಟಿದ್ವಿ ನಾವು, ಕೇರ್ ಟೇಕರ್ ಅಂತ. ಅವ್ರ ಜವಾಬ್ದಾರಿ ಅದಕ್ಕೆ. ಅದಲ್ಲ, ಭಾರತದ ಅತಿ ದೊಡ್ಡ ರಫ್ತು ಮಾಡುವವರು, ಗಣಿಗಾರಿಕೆ ಮಾಡುವವರು ಎಲ್ಲರ ಕೈವಾಡ ಅದರಲ್ಲಿತ್ತು. ಸಮುದ್ರಕ್ಕೆ ಹೋಯ್ತು ಅಂತ ಹೇಳಿ. ಹೌದು, ಆಯ್ತಲ್ಲ. ಅದೇ ಒಂದು ಕಾರಣ, ಗೋಕುಲ್ ಅಲ್ಲಿಗೆ ಹೋಗದೇ ಇರುವುದು. ಅದರಲ್ಲಿ ಚಾರ್ಜ್ ಶೀಟ್ ಆದಂಥ ವ್ಯಕ್ತಿ ಅದರ ಓನರ್ ಆಗಿದ್ದ, ಬಿಲ್ಡಿಂಗ್ ಓನರ್. ನೀವಂದರೆ ನೀವು ಜೊತೆಗಿದ್ದವರಿಗೆ ಅಷ್ಟು ಸಾಥ್ ನೀಡ್ತಾ ಇದ್ರಿಂದ, ಜೊತೆಗಿದ್ದಿದ್ರಿಂದ
ಇದೆಲ್ಲ ಸಾಧ್ಯ ಆಯ್ತು. ಯಾಕಂದ್ರೆ ಖಂಡಿತ ಇಲ್ಲ ಇದ್ರೆ ಅವರು ಇವ್ರ ಮೇಲೆ ಕೂತಿದ್ದಾರೆ, ತಗೊಂಡು ಬೇಕಾದಷ್ಟೆಲ್ಲ ಮಾಡಿರ್ಬೇಕು, ಇಷ್ಟೊತ್ತಿಗೆ ನನ್ನನ್ನು ಗಲ್ಲ ಹಾಕಿ ಗಲಿ ಕಳಿಸಿದ್ರು ಇವ್ರು ಸುಮ್ಗಿರ್ತಾರೆ ಅಂತ ಭಾವನೆ ಬರ್ಬೋದು. ಒಳ್ಳೆ ಕೆಲಸ ಆಗಬೇಕಾದ್ರೆ ನಾವು ಒಳ್ಳೆ ಸೀನಿಯರ್ ಅಂತ ತೋರಿಸ್ಕೊಡ್ಬೇಕು, ನಮ್ಮನ್ನು ರಕ್ಷಿಸುವಂತ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ, ಇಲ್ಲದ್ರಲ್ಲ. ತಪ್ಪು ಮಾಡಿದ್ದವ್ರನ್ನ ನಾವು ವಾಪಸ್ ಕಳಿಸಿದ್ದೇವೆ ಅಧಿಕಾರಿಗಳನ್ನ. ಹೌದು. ವಾಜಪೇಯಿ ಅವರಿಗೆ, ಅಡ್ವಾಣಿ ಅವರಿಗೆ ವಕಾಲತ್ತು ವಹಿಸಿದಿರಿ ಅಂತೇಳಿ ನಾನು ಕೇಳಿದೆ ಸರ್. ಯಾವ ಸಂದರ್ಭ ಸರ್, ಹೇಗೆ ಅದು, ಯಾವಾಗ? 1975ರಲ್ಲಿ ಎಮರ್ಜೆನ್ಸಿ ಬಂತು. ಆವಾಗ ಅಂದಿನ ಪಾರ್ಲಿಮೆಂಟ್ ಸದಸ್ಯರಲ್ಲಿ 4 ಜನ ಸದಸ್ಯರು ಪಾರ್ಲಿಮೆಂಟಿನ ಕೆಲಸದ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬರ್ತಾರೆ. ಅವರು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮಧು ದಂಡವಟೆ, ಎಸ್.ಎನ್. ಮಿಶ್ರಾ ಅವರನ್ನು ಬಂಧನಕ್ಕೆ ತಗೊಳ್ತಾರೆ ಇಲ್ಲಿ ಬೆಂಗಳೂರಲ್ಲಿ. ಇಲ್ಲಿ ಸೆಂಟ್ರಲ್ ಜೈಲಲ್ಲಿ ಇಟ್ಟಿದ್ರು. ಆವಾಗ ಜೈಲು ಶೇಷಾದ್ರಿ ರೋಡಲ್ಲಿ ಅಲ್ಲಿಟ್ಟಿದ್ರು. ಅವರ ಪರವಾಗಿ ರಾಮಾ ಜೋಯಿಸ್ ಅಂತ ಒಬ್ಬರು ಹಿರಿಯ ಲಾಯರು ಅವ್ರ ಪರವಾಗಿ ವಾದ ಮಾಡ್ತಾ ಇದ್ರು. ಅವರಿಗೆ RSS ಸಂಬಂಧ ಇತ್ತು. ರಾಜ್ಯಪಾಲರು ಆಗಿದ್ರು. ಹೌದು, ಬಿಹಾರಿನ ರಾಜ್ಯಪಾಲರು ಕೂಡ ಆಗಿದ್ರು. ಅವರು ವಾದ ಮಾಡ್ತಾ ಇದ್ರು. ಒಂದು ದಿವಸ ಅವರನ್ನು ಬಂಧನಕ್ಕೆ ತಗೊಂಡ್ರು. ವಾದ ಮಾಡ್ಲಿಕ್ಕೆ ಹೊರಟವರು ಲಾಯರನ್ನು ಕೂಡ ಬಂಧನಕ್ಕೆ ತಗೊಂಡ್ರು. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ಲಾಯರ್ಗಳು ಅವ್ರ ಪರವಾಗಿ ವಾದ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ನನ್ನನ್ನು ಕೇಳಿದರು, ವಾದ ಮಾಡಕ್ಕೆ ಬರ್ತೀರಾ ಅಂತ. ಬರ್ತೇನೆ ಅಂತ ಹೇಳಿ, ನನಗೆ ಯಾವ ರಾಜಕೀಯ ಪಕ್ಷದ ಸಂಬಂಧನೂ ಇಲ್ಲ. ಅದನ್ನ ಹೋದೆ. ಅಲ್ಲಿ ನನಗೆ ಯಾರಂತಲೂ ಗೊತ್ತಿರಲಿಲ್ಲ ನನ್ನ. ಹೌದು. ಮತ್ತು ಜೈಲಿಗೆ ಒಳಗೆ ಅವ್ರನ್ನ ಭೇಟಿ ಮಾಡ್ಬೋದು ಅಂತ ನನಗೆ ಒಂದು ಆಹ್ವಾನ ಕೂಡ ಬಂದಿತ್ತು. ಅಲ್ಲಿ ಹೋದೆ ನಾನು. ಅಲ್ಲಿ ಹೋಗಿ ನೋಡಿದಾಗ ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧು ದಂಡವಟೆ, S.N. ಮಿಶ್ರಾ, ಮತ್ತು ಅಲ್ಲಿ ಎಲ್ಲ ಕರ್ನಾಟಕದ ಹಿರಿಯ ದೇವೇಗೌಡರು ಕೂಡ ಅಲ್ಲಿದ್ದರು. ಭಾಳಷ್ಟು ಜನ ಅಲ್ಲಿದ್ದರು. ರಾಮಕೃಷ್ಣ ಹೆಗ್ಡೆ ಅವರು ಬಳ್ಳಾರಿ ಜೈಲಲ್ಲಿದ್ದರು. ಅವರನ್ನು ಬೇಕಂತಲೇ ಬಳ್ಳಾರಿ ಜೈಲಿಗೆ ಕಳಿಸಿದ್ರು. ಅವ್ರ ಕುಟುಂಬ ಇದ್ದದ್ದು ಬೆಂಗಳೂರಲ್ಲಿ. ವಾರಕ್ಕೆ ಒಂದ್ಸಲ ಕುಟುಂಬ ಅವರನ್ನು ಮೀಟ್ ಮಾಡ್ಬೋದಿತ್ತಲ್ಲ, ಅದಕ್ಕೆ ಸ್ವಲ್ಪ ಮಾಡಬಾರ್ದು ಅಂತ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಿದ್ರು. ಅದು ನನ್ನ ಗಮನಕ್ಕೆ ಬಂದಾಗ ನಾನು ಅವ್ರ ಪರವಾಗಿ ಒಂದು ಅರ್ಜಿ ಹಾಕಿದೆ ಕೋರ್ಟಿಗೆ. ಇವರನ್ನು ದುರುದ್ದೇಶದಿಂದ ಬಳ್ಳಾರಿ ಜೈಲಲ್ಲಿ ಇಟ್ಟಿದ್ದಾರೆ, ಮಿಕ್ಕಿದವ್ರನ್ನೆಲ್ಲ ಅವರ ಊರಿಗೆ ಹತ್ತಿರದ ಜೈಲಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದೆ. ಆ ಹಿನ್ನೆಲೆಯಲ್ಲಿ ಕೋರ್ಟ್ನವರು ಕೂಡ ಅದನ್ನು ಒಪ್ಕೊಂಡ್ಬಿಟ್ಟು ಅವರನ್ನು ವರ್ಗಾವಣೆ ಮಾಡ್ತಾರೆ ಇಲ್ಲಿಗೆ, ಬೆಂಗಳೂರಿಗೆ. ಹೌದು, ಅದೇ. ಆ ಹಿನ್ನೆಲೆಯಲ್ಲಿ ಎಲ್ಲ ಭಾಳಷ್ಟು ಜನ ವಿರೋಧ ಪಕ್ಷದ ನಾಯಕರು ಅವತ್ತಿನ ಕಾಲದಲ್ಲಿ ಜೈಲಲ್ಲಿದ್ದರು. ಭಾಳಷ್ಟು ವಿದ್ಯಾರ್ಥಿಗಳಿದ್ದರು, ಮತ್ತು RSSನ ಸಂಬಂಧಪಟ್ಟಂಥ ವ್ಯಕ್ತಿಗಳೆಲ್ಲ ಇದ್ದರು. ಅವ್ರ ಪರವಾಗಿ ನಾನು ಸುಮಾರು 14 ತಿಂಗಳು ಅವ್ರ ಪರವಾಗಿ ಲಾಯರ್ ಆಗಿ ಕೆಲಸ ಮಾಡಿದೆ. ಇಲ್ಲಿ ನಾನು ಗೆದ್ದೆ, ನಾನಲ್ಲ, ನನ್ನ ಜೊತೆ ಆವಾಗ ಡೆಲ್ಲಿಯಿಂದ, ಮುಂಬೈಯಿಂದ ಎಲ್ಲ ಹಿರಿಯ ಲಾಯರ್ಗಳು ಬಂದಿದ್ದರು ವಾದ ಮಾಡೋಕ್ಕೆ. ಅವರಿಗೆ ಎಲ್ಲರ ಪರವಾಗಿ ನಾನು ವಾದ ಮಾಡಿದ್ದೆ. ಅಲ್ಲಿ ಕರ್ನಾಟಕ ಹೈಕೋರ್ಟ್ನವರು ಈ ತುರ್ತು ಪರಿಸ್ಥಿತಿ ಒಂದು ದುರುದ್ದೇಶದಿಂದ ಮಾಡಿದ್ದನ್ನು ಒಂದು ಹಿನ್ನೆಲೆಯಲ್ಲಿ ಖುಲಾಸೆ ಮಾಡೋಕ್ಕೆ ಆರ್ಡರ್ ಮಾಡ್ತಾರೆ. ಆದರೆ ಸುಪ್ರೀಂ ಕೋರ್ಟ್ನವರು ಸ್ಟೇ ಕೊಡ್ತಾರೆ. ಹೌದು. ಮತ್ತು ಅವರನ್ನು ಈ 4 ಜನರನ್ನು ಇಲ್ಲಿಂದ ಡೆಲ್ಲಿಗೆ ಯಾರಿಗೂ ತಿಳಿಸಿ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ನಮ್ಮ ಗಮನಕ್ಕೆ ಬಂದಾಗ ನಾನೊಂದು ಅರ್ಜಿ ಹಾಕಿದೆ. ಅವರಿಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಅವರದ್ದು ಇಷ್ಟದ ವಿರುದ್ಧ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವರನ್ನು ಕಾಗ್ನಿಸೆನ್ಸ್ ತಗೊಂಡದ್ದು ಇಲ್ಲಿನ ಮ್ಯಾಜಿಸ್ಟ್ರೇಟು, ಇಲ್ಲಿಗೆ ವಾಪಸ್ ತರಬೇಕಂತ. ಅವರೆಲ್ಲ ಒಪ್ಪಿದ್ರು ಎಕ್ಸೆಪ್ಟ್ ವಾಜಪೇಯಿ ಅವರು. ಅವರೊಂದು ಆಪರೇಷನ್ ಆಗಿತ್ತು ಅವಾಗ ಡೆಲ್ಲಿಯಲ್ಲಿ. ಮಿಕ್ಕಿದ ಮೂರನ್ನು ಇಲ್ಲಿ ಕಳಿಸಿದ್ರು. LK ಅದ್ವಾನಿ, ಮಧು ದಂಡವಟೆ, ಮಿಶ್ರಾ ಅವರನ್ನು ಇಲ್ಲಿ ಕಳಿಸಿದ್ರು. ಚೆನ್ನಾಗಿತ್ತು ಅವ್ರ ಜೊತೆ. ಅಫ್ಕೋರ್ಸ್ ತದನಂತರ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅವರನ್ನು ನನ್ನನ್ನು ಅಡ್ವೊಕೇಟ್ ಜನರಲ್ ಆಗಿ ಮಾಡ್ತಾರೆ. ಅದೇ ರೀತಿ ಮುಂದಕ್ಕೆಲ್ಲ ಆಯಿತು.